ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾಕಷ್ಟು ಜನ ಕಾರ್ಯಕ್ರಮನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಿಮಗೆ ಹಲವಾರು ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರದ ಬಗ್ಗೆ, ಇನ್ನು ನಿಮ್ಮ ಒಂದು ಸಮಸ್ಯೆಗಳಿಗೆ ಸರಳವಾಗಿರುವಂಥ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕಾಗತ್ತೆ, ಪ್ರತಿಯೊಂದು ವಿಚಾರವನ್ನು ಕೂಡ ಗುರುಗಳು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮೇ 1ನೇ ತಾರೀಕು ಗುರು ಬದಲಾಗ್ತಾ ಇದೆ ಅನ್ನೋ ವಿಚಾರವಾಗಿ ನಮಗೆ ಸಾಕಷ್ಟು ಮಾಹಿತಿನ ತಿಳಿಸಿದ್ರಿ. ಜೊತೆಗೆ ನೀವು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಹಲವಾರು ರೀತಿಯಾಗಿರುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ. ಆ ದಿನ ಅಂತಲೇ ಹೇಳ್ಬೋದು. ಸುದರ್ಶನ ಹೋಮ ಆಗಿರ್ಬೋದು, ದತ್ತರ ಒಂದು ಪೂಜೆ, ಇನ್ನು ಮಂತ್ರ ಉಪದೇಶ ನೀಡುವಂಥದ್ದು, ಇನ್ನು ಬಹಳ ವಿಶೇಷವಾಗಿ ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ, ನಾವು ಕೂಡ ಸಿರಿವಂತರಾಗಬೇಕು, ಹಣವಂತರಾಗಬೇಕು, ಐಶ್ವರ್ಯ ನಮ್ಮ ಪಾಲಾಗಬೇಕು ಅಂತ. ಇನ್ನು ಐಶ್ವರ್ಯ ಮಹಾಲಕ್ಷ್ಮಿ ಹೋಮ ಕೂಡ ಆ ದಿನ ಮಾಡ್ತಾ ಇದ್ದೀರಾ. ಈ ಹೋಮದ ವಿಶೇಷತೆ ಏನು, ಯಾರೆಲ್ಲ ಈ ಒಂದು ಹೋಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಆಗುವಂತಹ ಲಾಭಗಳು, ಅನುಕೂಲಗಳು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಆಹಾರ ಪದಾರ್ಥಗಳು ಬಳಸ್ತಿರ್ತೀರಿ. ಈ ತೊಗರಿಯನ್ನು ನೀವು ಸಾಂಬಾರಿಗೆ ಬಳಸ್ತೀರಿ. ಈ ತೊಗರಿಯನ್ನು ಮತ್ತು ಕೂಡ ನೀವು ಚಟ್ನಿಗೆ ಬಳಸ್ಕೊಳ್ಬೋದು. ಏನಕ್ಕೆ ಬಹಳ ಅಕ್ಸೆಟ್ ಯಾವುದ್ಯಾವುದಕ್ಕೂ ಬಳಸ್ಕೊಳ್ತೀರಿ. ಅದೇ ರೀತಿಯೇ ಮಹಾಲಕ್ಷ್ಮಿಗೆ ಎಲ್ಲವೂ ಪ್ರೀತಿನೇ. ವರ್ಷಕ್ಕೆ ಒಂದು ಸಲ ಸ್ಥಾನಪಲ್ಲಟವಾಗತಕ್ಕಂಥ ಆ ದಿನದಲ್ಲಿ ಮಹಾಲಕ್ಷ್ಮಿಗೆ ನಾವು ಮುದ್ಗಾನ್ನವನ್ನು, ಕ್ಷೀರಾನ್ನವನ್ನು, ಹರಿದ್ರಾನ್ನವನ್ನು, ಈ ರೀತಿಯ ದದ್ಯೋನ್ನವನ್ನು, ನಾನಾ ರೀತಿಯ ಅನ್ನಗಳನ್ನು, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಂಚಾನ್ನ ಅಂತ ಕರಿತೀವಿ. 5 ಥರದ ಅನ್ನಗಳನ್ನು ನೈವೇದ್ಯ ಮಾಡುವಂಥ ಪ್ರತೀತಿ ಇದೆ, ಅದನ್ನು ಮಾಡ್ತಿರ್ತೀವಿ. ಐಶ್ವರ್ಯ ಮಹಾಲಕ್ಷ್ಮಿಗೆ ಈ ಲೋಟಸ್ ಪದ್ಮಗಳನ್ನು ಹಿಡಿದು ಜೇನುತುಪ್ಪದೊಂದಿಗೆ ಹದ್ದಿ ಹೋಮವನ್ನು ಅರ್ಪಣೆ ಮಾಡಿದಾಗ ಬಹಳ 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 ತೃಪ್ತಿ ಆಗ್ತಾಳಂತೆ. ಹಾಗೆ ಬಹಳ ಖುಷಿ ಪಡ್ತಾಳಂತೆ. ಯಾವಾಗ ಈ ಮೊದಲೇ ಆ ಲೋಟಸ್ಸಲ್ಲೇ ಇದ್ದಿದ್ದು ಈ ಮಕರಂದ, ಅದನ್ನು ಜೇನೊಣ ಹಿಡಿದು ತಂದಿದೆ. ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಕ್ರೋಢೀಕರಿಸಿದ್ದಾನೆ. ಅದೇ ಒಂದು ಹೂಗಳಿಂದ ಈ ಹೋಮವನ್ನು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಸಮರ್ಪಣಾ ಭಾವದಿಂದ ಯಾರೆಲ್ಲ ಅರ್ಪಣೆ ಮಾಡ್ತಾರೋ ಖುಷಿಯಿಂದ, ಅದು ವರ್ಷಕ್ಕೆ ಒಂದು ಸಲ ಯಾವಾಗಲೂ ಮಾಡೋಕ್ಕೆ ಆಗಲ್ಲ ಇದನ್ನೆಲ್ಲ ಕೂಡ. ಯಾಕಂದರೆ ಬಹಳ ಎಕ್ಸ್ಪೆನ್ಸಿವ್, ತುಂಬ ಖರ್ಚಾಗ್ತಕ್ಕಂಥದ್ದು. ಒಬ್ಬರು ಇಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ರಿಗೂ ಒಂದು ಅವಕಾಶ ಅನ್ನೋದಿರುತ್ತೆ, ಎಲ್ಲರೂ ಕೂಡ ಬರಲಿಕ್ಕೆ ಅವಕಾಶ ಇದೆ ಇಲ್ಲಿ. ಅಂತಹ ಯಾಗದಲ್ಲಿ ಒಂದು 10 ನಿಮಿಷ ಕುಳಿತುಕೊಂಡ್ರು ಸಾಕು, ಒಂದು 5 ನಿಮಿಷ ಅದನ್ನು ದಿಟ್ಟಿಸಿ ನೋಡೋದು ಸಾಕು. ಒಂದು 2 ಹೂವು ಕೈಯಲ್ಲಿ ಹಿಡಿದು ಕೊಟ್ಟನೋ ಗೊತ್ತಿಲ್ಲ, ಒಂದು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಈಗ ಲೆಟ್ರ್ ಒಳಗಡೆ ನಾವೇನಾದರೂ ಬರೆದಿರ್ಬೋದು. ನಮ್ಮ ತಂದೆಗೆ ನಾನು ಲೆಟ್ರ್ ಆಗ್ತಾ ಇದ್ದೀನಿ, ನನ್ನ ತಾಯಿಗೆ ಲೆಟ್ರ್ ಆಗ್ತಾ ಇದ್ದೀನಿ ಅಂತಂದರೆ ಒಳಗಡೆ ನನಗೆ ಬೇಕಾದ ಎಷ್ಟು ಬೇಕೋ ಮೆಸೇಜ್ ಬರ್ಕೊಳ್ತೀನಿ. ನಂತರ ಪತ್ರವನ್ನು ಮಡಚಿ ಮೇಲ್ಭಾಗದಲ್ಲಿ ಅಡ್ರೆಸ್ ಅಂತ ಬರೆದಾಗ ಈ ಅಡ್ರೆಸ್ ಎಲ್ಲಿ ಇರುತ್ತೋ ಅದನ್ನು ಓದಿ ಪೋಸ್ಟ್ ಮಾಸ್ಟರ್ ತೊಗೊಂಡು ಅಲ್ಲಿ ಕೊಡ್ತಾನೆ. ಕರೆಕ್ಟಾ? ಅವನ ಕೆಲಸ ಅಷ್ಟೇ ಅಲ್ವಾ? ಒಳಗಡೆ ಏನು ತೆಗೆದು ಓದಲಿಕ್ಕೆ ಅವನಿಗೆ ಅವಕಾಶ ಇಲ್ಲ, ಹಕ್ಕೂ ಇಲ್ಲ, ಅವನಿಗೆ ಅಧಿಕಾರವೂ ಇಲ್ಲ. ಅವನಿಗೆ ಮೇಲ್ನೋಟಕ್ಕೆ ಏನಿರುತ್ತದೋ ಅಡ್ರೆಸ್ ಅಷ್ಟು ತೆಗೆದುಕೊಂಡು ಕೊಡ್ತಾನೆ. ಹಾಗೇನೆ ನಿಮ್ಮ ಒಳಗಡೆ ಸಂಕಲ್ಪಗಳು ಏನಿರ್ತಾವೋ ನೀವು ಯಾರಿಗೆ ಹೇಳ್ಕೊಳ್ಳೋದು ಬೇಡ. ನಿಮ್ಮ ಒಳಗಡೆ ಇರ್ತಕ್ಕಂಥದ್ದು, ಒಳಗಡೆ ಪತ್ರ ಒಳಗಡೆ ಇರ್ತಕ್ಕಂಥ ಅಕ್ಷರಗಳು, ಅದಕ್ಕಾಗಿ ಮೇಲೆ ನಮೂದಿಸ್ತಕ್ಕಂಥದ್ದು ಅಡ್ರೆಸ್. ಆ ಅಡ್ರೆಸ್ಸೇ ನಿಮ್ಮ ಶ್ರದ್ಧಾಭಕ್ತಿ. ಅಂಥ ಶ್ರದ್ಧಾಭಕ್ತಿಯನ್ನು ಹಿಡಿದು ಆ ಒಂದು ಹೂವನ್ನು ಹಿಡಿದು ಭಕ್ತಿಯಿಂದ ಆ ಹವಿಸ್ ಯಾವ ದೇವರಿಗೆ ಕೊಡ್ತೀವೋ ಅದನ್ನು ತೊಗೊಂಡೋಗಿ ಆ ದೇವರಿಗೆ ಮುಟ್ಟಿಸುವಂಥದ್ದು. ಈ ಒಂದು ಹವಿಸ್ಸನ್ನು ಪ್ರೀತಿಯಿಂದ ಯಾವ ದೇವರಿಗೆ ಇಷ್ಟಪಡ್ತಾಳೋ ಆ ದೇವರಿಗೆ ಕೊಡತಕ್ಕದಾದ್ದರಿಂದ ಎಲ್ಲೋ ಒಂದು ಕಡೆ ನಮಗೆ ಒಂದು ಮನಸ್ಸಿನಲ್ಲಿ ಖುಷಿ ಇರುತ್ತೆ. ಎಸ್, ಐಶ್ವರ್ಯ ಮಹಾಲಕ್ಷ್ಮಿ ಹೋಮವನ್ನು ಮಾಡಿದ್ದೇವೆ, ನಮಗೆ ಐಶ್ವರ್ಯ ಮಹಾಲಕ್ಷ್ಮಿ ಕರುಣಿಸ್ತಾಳೆ. ಭಾವನೆಯ ಮುಖ್ಯ, ಭಾಷೆ ಸಹಕಾರಿಯಾಗಿರುತ್ತೆ. ಹಾಗಾಗಿ ಇದನ್ನು ಮಾಡ್ತೀನಿ ಅಂತ ಖುಷಿಯಿಂದ ಒಪ್ಪಿಕೊಂಡು ಮಾಡಿದಾಗ, ಗುರು ಮಂತ್ರೋಪದೇಶವನ್ನು ಕೇಳಿಸಿಕೊಂಡಾಗ, ಶ್ರೀವಾರಿ ಕಲ್ಯಾಣೋತ್ಸವವನ್ನು ನೋಡಿದಾಗ, ಭಗವಂತ ಕೊಟ್ಟಿರೋದು ನಮಗೆ ಅಂಗಾಂಗಗಳೇ ಅದಕ್ಕಂತೆ ಖುಷಿಯನ್ನು ಪಡಿಸೋದಕ್ಕೆ ಅದು ಬಹಳ 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 ವಿಶೇಷ. ಅದಕ್ಕಾಗಿ ನಾನು ಮುಂದುವರಿಸಿದ ಭಾಗದಲ್ಲಿ ಹೇಳ್ತಾ ಬರ್ತೀನಿ. ಈಗ ಐಶ್ವರ್ಯ ಮಹಾಲಕ್ಷ್ಮಿ ಹೋಮಕ್ಕೆ ಯಾವತ್ತೂ ನೀವು ಎಲ್ಲಿ ಮಾಡಿದರೂ ಗೊತ್ತಿಲ್ಲ, ಆ ಮಹಾಲಕ್ಷ್ಮಿಗೆ ತುಂಬ ಇಷ್ಟಪಡ್ತಾಳೆ, ತೃಪ್ತಿ ಪಡ್ತಾಳೆ, ಸಂತೃಪ್ತಳಾಗ್ತಾಳಂತೆ. ಆ ಹೋಮವನ್ನು ಕರೆಕ್ಟಾಗಿ ಮಾಡೋದ್ರಿಂದ ಅದಕ್ಕೆ ಅಂತಹ ಲಗ್ನ, ಒಂದು ಪೂಜೆ, ಬಿಂಬ, ಕುಂಭ, ಮಂಡಲ, ರಂಗವಾದ ಅಲಂಕೃತ ಇವೆಲ್ಲ ಕೂಡ ಮಾಡಿಕೊಂಡಿದ್ದು ಮಾಡ್ತಕ್ಕಂಥ ಪ್ರೋಸೆಸ್ ಪ್ರಕಾರ ಎಳ್ಳಷ್ಟು ಕೂಡ ಮಂತ್ರದಲ್ಲಾಗಲಿ, ತಂತ್ರದಲ್ಲಾಗಲಿ, ಯಂತ್ರದಲ್ಲಾಗಲಿ, ವೇದದಲ್ಲಾಗಲಿ ಚಾಚು ಲೋಪವಿಲ್ಲದೆ ಮಾಡತಕ್ಕಂತಹ ಯಾಗ ಹಾಗಿರುತ್ತೆ. ಅಲ್ಲಿ ಯಾರು ಬಂದಿರುತ್ತಾರೋ ನಿಮ್ಮ ಅಪ್ಲಿಕೇಶನ್ ಕೊಟ್ಟಾಗ ತೋರಿಸಿ ಮತ್ತೆ ನೋಡೋಣ. ನಿಮಗೆ ಐಶ್ವರ್ಯ ಮಹಾಲಕ್ಷ್ಮಿ ಕೃಪೆ ಆಗಲೇಬೇಕು. ಐಶ್ವರ್ಯವನ್ನು ಗುರು ಸ್ಥಾನಪಲಟ ಆದಾಗ ನೀವು ಪಡೆದುಕೊಳ್ಳಲೇಬೇಕು. ಇದು ಐಶ್ವರ್ಯ ಮಹಾಲಕ್ಷ್ಮಿಯ ಕೃಪೆ.
ಖಂಡಿತ ಗುರುಗಳ ಎಲ್ರಿಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ ಅಂತ ಎಲ್ಲೋ ಗುರು ಬದಲಾವಣೆ ಆಗಿರೋ ದಿನವನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರು ಪ್ರತಿಯೊಬ್ಬರು ಕೂಡ ಅದೃಷ್ಟವಂತರು. ಇನ್ನು ಮುಂದೆ ಅವ್ರ ಲೈಫ್ ಚೇಂಜ್ ಆಗುತ್ತೆ ಅಂತ ಖಂಡಿತ ಅನಿಸುತ್ತೆ. ಧನ್ಯವಾದಗಳು ಇವತ್ತಿನ ಮಾಹಿತಿಗೆ ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನೀವು ಕೂಡ ಸಿರಿವಂತರಾಗಬೇಕು, ಐಶ್ವರ್ಯ ನಿಮ್ಮ ಪಾಲಾಗಬೇಕು ಅಂತಂದರೆ ಐಶ್ವರ್ಯ ಮಹಾಲಕ್ಷ್ಮಿ ಹೋಮದಲ್ಲಿ ನೀವು ಪಾಲ್ಗೊಳ್ಬೇಕಾಗತ್ತೆ. ಇದು ನಡೀತಾ ಇರುವಂಥದ್ದು ಮೇ 1ನೇ ತಾರೀಕು ವಿಷ್ಣುದತ್ತ ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.